ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಗಣಿತ ತರಗತಿಗೆ ಎಲ್ಲರಿಗೂ ಸ್ವಾಗತ. ಈಗ ನಾವು ಪುಟ ಸಂಖ್ಯೆ 4ರಲ್ಲಿರುವ ಲೆಕ್ಕಗಳನ್ನು ಮಾಡೋಣ. ಸಂಖ್ಯೆಗಳನ್ನು ಅಕ್ಷರಗಳಲ್ಲಿ ಅಥವಾ ಪದಗಳಲ್ಲಿ ಬರೆಯುವುದು. ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯಿರಿ. 3,600,000, 5,04,085, 27,30,000, 70,54,138. ಇನ್ನು ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಸಂಖ್ಯೆಯನ್ನು ಬರೆಯಿರಿ. ಪದಗಳಲ್ಲಿ ಕೊಟ್ಟಿದ್ದಾರೆ, ಈಗ ನೀವು ಅದನ್ನು ಸಂಖ್ಯೆಯಲ್ಲಿ ಬರೆಯಬೇಕು. 1,23,426. ಇದೇ ರೀತಿ ಉಳಿದ ಲೆಕ್ಕಗಳನ್ನು ಗಮನಿಸಿ. ಹತ್ತರ ಭೂಮಿ. ಯೋಚನಾ ಭರಿತ ಸಾವಿರಗಳಲ್ಲಿ ಇರುವ ಒಂದೇ ಒಂದು ಗುಂಡಿ ಇದೆ. ಅಂದರೆ ಈಗ ಒಂದು ಕ್ಯಾಲ್ಕುಲೇಟರ್ ಇದೆ, ಇದರಲ್ಲಿ 1000ದ ಒಂದು ಬಟನ್ ಮಾತ್ರ ಇರುವಂಥದ್ದು. ಈಗ ಕೆಳಗೆ ಕೊಟ್ಟಂತಹ ಸಂಖ್ಯೆಗಳನ್ನು ಸೂಚಿಸಲು ನಾವು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು ಅಂತ ನಾವಿಲ್ಲಿ ಹೇಳಬೇಕು. ಈಗ 3,000ವನ್ನು ಪಡೆಯಲು 1000ದ ಬಟನನ್ನು ಎಷ್ಟು ಸಾರಿ ಒತ್ತಬೇಕು? 3 ಬಾರಿ. ಯಾಕೆಂದರೆ ನಮಗೆ 3,000 ಸಿಗುವಂಥದ್ದು ಯಾವಾಗ 3 ಸಾರಿ 1000ವನ್ನು ಗುಣಿಸಿದಾಗ ನಮಗೆ 3,000 ಸಿಗುವಂಥದ್ದು. 10,000 ಪಡೆಯಲು 1000ವನ್ನು ಎಷ್ಟು ಬಾರಿ ಒತ್ತಬೇಕು? 10 ಬಾರಿ. 1000ವನ್ನು 10 ಬಾರಿ ಗುಣಿಸಿದಾಗ ನಮಗೆ 10,000 ಸಿಗುತ್ತದೆ. 23,000 ಪಡೆಯಲು 1000ದ ಗುಂಡಿಯನ್ನು ಎಷ್ಟು ಬಾರಿ ಒತ್ತಬೇಕು? 23 ಬಾರಿ. 23 ಗುಣಿಸು 1000 23,000 ಸಿಗುತ್ತದೆ. 90,000 ಪಡೆಯಲು 90 ಬಾರಿ ಒತ್ತಬೇಕು. ಅದೇ ರೀತಿ 1,00,000 ಪಡೆಯಲು 100 ಬಾರಿ ಒತ್ತಬೇಕು. 100 ಗುಣಿಸು 1,000 ಸಮ 1,00,000. 1,53,000 ಪಡೆಯಲು 153 ಬಾರಿ ಒತ್ತಬೇಕು. ಅದೇ ರೀತಿ ಈಗ ಒಂದು ಕ್ಯಾಲ್ಕುಲೇಟರ್ನಲ್ಲಿ 100ರ ಗುಂಡಿಗಳು ಮಾತ್ರ ಇದ್ದಾಗ, 100ರ ಗುಂಡಿ ಅಲ್ಲ 10ರ ಗುಂಡಿ ಮಾತ್ರ ಇದ್ದಾಗ ಕೆಳಗಿನ ಸಂಖ್ಯೆಗಳನ್ನು ಸೂಚಿಸಲು ನಾವು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು ಎಂದು ನೋಡೋಣ. 500 ಪಡೆಯಲು ನಾವು 50 ಬಾರಿ ಒತ್ತಬೇಕು. ಯಾಕೆಂದರೆ 50 ಗುಣಿಸು 10 ಸಮ 500. 780 ಪಡೆಯಲು 78 ಬಾರಿ. 78 ಗುಣಿಸು 10 ಸಮ 780. 1000ವನ್ನು ಪಡೆಯಲು 100 ಬಾರಿ 10ರ ಗುಂಡಿಯನ್ನು ಒತ್ತಬೇಕು. 3,700ನ್ನು ಪಡೆಯಲು 370 ಬಾರಿ ನಾವು 10ರ ಗುಂಡಿಯನ್ನು ಒತ್ತಬೇಕು. 370 ಗುಣಿಸು 10 ಸಮ 3,700. 10,000ವನ್ನು ಪಡೆಯಲು 1000 ಬಾರಿ 10ರ ಗುಂಡಿಯನ್ನು ಒತ್ತಬೇಕು. 10 ಗುಣಿಸು 1000 ಸಮ 10,000. 1,00,000ವನ್ನು ಪಡೆಯಲು 10ರ ಗುಂಡಿಯನ್ನು 10,000 ಬಾರಿ ಒತ್ತಬೇಕು. 4,350ನ್ನು ಪಡೆಯಲು ನಾವು 10ರ ಗುಂಡಿಯನ್ನು 435 ಬಾರಿ ಒತ್ತಬೇಕು. ಯಾಕೆಂದರೆ 435 ಗುಣಿಸು 10 ಸಮ 4,350. ಇನ್ನು ನಾವು ಇದೇ ರೀತಿ 100ರ ಗುಂಡಿ ಇರುವ ಕ್ಯಾಲ್ಕುಲೇಟರ್ನಲ್ಲಿ ಎಷ್ಟು ಬಾರಿ ಒತ್ತಬೇಕು ಎಂದು ತಿಳಿದುಕೊಳ್ಳೋಣ.
ಈಗ ಇಲ್ಲಿ ಒಂದು ಕ್ಯಾಲ್ಕುಲೇಟರ್ ಇದೆ. ಇದರಲ್ಲಿ 100ರ ಗುಂಡಿ ಮಾತ್ರ ಇದೆ, 100ರ ಬಟನ್ ಮಾತ್ರ ಇದೆ. ಈಗ ನಾವು 400 ಪಡೆಯಲು ಎಷ್ಟು ಬಾರಿ ಒತ್ತಬೇಕು 100ರ ಬಟನನ್ನು? 4 ಬಾರಿ. ಯಾಕೆಂದರೆ 4 × 100 = 400. 3700 ಪಡೆಯಲು 37 ಬಾರಿ ಒತ್ತಬೇಕು. 10,000ವನ್ನು ಪಡೆಯಲು 100 ಬಾರಿ ಒತ್ತಬೇಕು. 23,000ವನ್ನು ಪಡೆಯಲು 230 ಬಾರಿ ಒತ್ತಬೇಕು. ಇಲ್ಲಿ ನೋಡಿ, ಪ್ರತಿ ಲೆಕ್ಕದಲ್ಲಿ ನಾವು 100ರ ಗುಂಡಿಯನ್ನು ಒತ್ತಲು ಆ ಸಂಖ್ಯೆಯನ್ನು 100ರ ಗುಂಡಿ ಇರುವ ಕ್ಯಾಲ್ಕುಲೇಟರ್ನಲ್ಲಿ ಈ ಸಂಖ್ಯೆಯನ್ನು ಪಡೆಯಲು ನಾವು ಎಷ್ಟು ಬಾರಿ ಒತ್ತಬೇಕು ಎಂದು ಕಂಡುಹಿಡಿಯಲು 100ರಿಂದ ಭಾಗಿಸಿದಾಗ ಕೂಡ ನಮಗೆ ಉತ್ತರ ದೊರೆಯುತ್ತದೆ. 90,000 ಪಡೆಯಲು ನಾವು 90,000 ಭಾಗಿಸು 100 ಮಾಡಿದಾಗ 900 ಬಾರಿ. ಈ ರೀತಿಯೂ ಕಂಡುಹಿಡಿಯಬಹುದು. ಅಥವಾ 900 × 100 = 90,000 ಹೀಗೂ ಕಂಡುಹಿಡಿಯಬಹುದು. 97,600 ಪಡೆಯಲು 976 ಬಾರಿ ನಾವು ಒತ್ತಬೇಕು. 1,00,000ವನ್ನು ಪಡೆಯಲು 1000 ಬಾರಿ 100ರ ಗುಂಡಿಯನ್ನು ಒತ್ತಬೇಕು. 58,200 ಪಡೆಯಲು 582 ಬಾರಿ 100ರ ಗುಂಡಿಯನ್ನು ಒತ್ತಬೇಕು. 10,000 ಮಾಡಲು ಎಷ್ಟು 100ಗಳ ಅವಶ್ಯಕತೆ ಇದೆ? 10,000 ಮಾಡಲು 100 100ಗಳು ಬೇಕು. 100 × 100 = 10,000. ಚೊಕ್ಕದಾದ ನೂರುಗಳು ಹೇಳುತ್ತವೆ, ಬಳಲಿಸುವ ಹತ್ತುಗಳು ಮತ್ತು ಯೋಚನಾಭರಿತ ಸಾವಿರಗಳು ತೋರಿಸಲಾಗದ ಕೆಲವು ಸಂಖ್ಯೆಗಳಿವೆ, ಆದರೆ ಅವುಗಳನ್ನು ನಾನು ತೋರಿಸಬಲ್ಲೆ. ಈ ಹೇಳಿಕೆ ಸತ್ಯವೇ? ಯೋಚಿಸಿ ಮತ್ತು ಪರಿಶೋಧಿಸಿ. ಈ ಹೇಳಿಕೆ ಸತ್ಯ, ಏಕೆಂದರೆ 100ರ ಸ್ಥಾನದಲ್ಲಿರುವ ಕೆಲವು ಸಂಖ್ಯೆಗಳನ್ನು, ಉದಾಹರಣೆಗೆ 500, 700 ಮುಂತಾದ ಸಂಖ್ಯೆಗಳನ್ನು ನಮಗೆ ಕೇವಲ 1000ದ ಗುಂಡಿ ಇರುವಂತಹ ಕ್ಯಾಲ್ಕುಲೇಟರ್ನಿಂದ ಪಡೆಯಲು ಸಾಧ್ಯವಿಲ್ಲ. ಆದರೆ ನಮಗೆ 10ರ ಗುಂಡಿಯಿಂದ ಪಡೆಯಬಹುದು. ಆದರೆ ದೊಡ್ಡ ಸಂಖ್ಯೆಗಳಾದ 97,600ರಂತಹ ಸಂಖ್ಯೆಗಳನ್ನು ಅತೀ ಕಡಿಮೆ ಹಂತಗಳಲ್ಲಿ ಚೊಕ್ಕದಾದ ನೂರುಗಳ ಮೂಲಕ ಸುಲಭವಾಗಿ ತೋರಿಸಬಹುದು. ಈ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ನಾವು 100ರ ಬಟನ್ ಇರುವಂತಹ ಕ್ಯಾಲ್ಕುಲೇಟರಲ್ಲಿ ನಮಗೆ ಸುಲಭವಾಗಿ ಪಡೆಯಬಹುದು. ಹಾಗಾಗಿ ಈ ಹೇಳಿಕೆ ಸತ್ಯ ಎಂದು ಹೇಳಬಹುದು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.